ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಬಗ್ಗೆ ಪ್ರಬಂಧ ನೋಡ್ತಾ ಇದ್ದೀವಿ. ನಿಮಗೆ ಪೂರ್ಣ ಅಂಕ ಬರಬೇಕು ಅಂತಂದಾಗ ಏನೇನಿರಬೇಕು? ಪೀಠಿಕೆ ಇರಬೇಕು, ವಿಷಯ ವಿವರಣೆ ಇರಬೇಕು ಮತ್ತು ಉಪಸಂಹಾರ ಬರೆದಾಗ ನಿಮಗೆ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ. ಇದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಬಂಧ ಅಂತಕ್ಕಂಥದ್ದು 10th ಕ್ಲಾಸಿಗೆ ಇರ್ತಕ್ಕಂಥದ್ದು. ಓಕೆ ರೈಟ್. ಹಾಗಾದರೆ ನಿಮಗೆ ಯಾವ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಒಂದು ಪ್ರಬಂಧ ನಾನು ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದೇ ಥರ ಗಾದೆ ಮಾತುಗಳನ್ನು ಯಾವ ಗಾದೆ ಮಾತು ಬೇಕು ಹೇಳಿ ಅನ್ನೋ ವಿವರಣೆ ನಾನು ಮಾಡ್ತಾ ಹೋಗ್ತೇನೆ. ಓಕೆನಾ ರೈಟ್. ಹಾಗಾಗಿ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ಪೀಠಿಕೆ ಅಂತಕ್ಕಂಥ ಬರೀತಾ ಹೋಗಿ. ಮೊದಲು ಪೀಠಿಕೆ ನೋಡಿ. ಭಾರತವು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿದೆ. ಭಾರತವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಚಂದ್ರಯಾನ 3 ಯಶಸ್ವಿಯಿಂದಾಗಿ ಭಾರತವನ್ನು ಇಡೀ ವಿಶ್ವದ ಅಗ್ರಗಣ್ಯ ದೇಶಗಳು ಭಾರತವನ್ನು ನೋಡಿ ಚಪ್ಪಾಳೆ ತಟ್ಟುವಂತಾಗಿದೆ. ಚಂದ್ರಯಾನ 3 ಯಶಸ್ವಿ ಹೊಂದಿದ ದಿನವನ್ನು ಎಂದರೆ ಆಗಸ್ಟ್ 23ರಂದು ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಆಚರಿಸಿಕೊಳ್ಳುತ್ತೇವೆ. ಆಗಸ್ಟ್ 23 ಇದನ್ನ ಚೆನ್ನಾಗಿ ನೆನಪಿಟ್ಕೋರಿ. ಆಗಸ್ಟ್ 23ರಂದು ನಾವು ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕಂತಂದ್ರೆ ಚಂದ್ರಯಾನ 3 ಅಂತಕ್ಕಂಥದ್ದು ಯಶಸ್ವಿಯಾಗಿರ್ತಕ್ಕಂಥ ದಿನವನ್ನ ಅಂತಕ್ಕಂಥದ್ದು. ಓಕೆ ರೈಟ್. ಹಾಗಾದ್ರೆ ಈಗ ವಿಷಯ ವಿವರಣೆ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ವಿಷಯ ವಿವರಣೆ. 23 ಆಗಸ್ಟ್ 2023ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ನಾವು ಇಂಗ್ಲಿಷ್ನಲ್ಲಿ ISRO ಅಂತ ಕರಿತೀವಿ. ISRO ಅಂದ್ರೆ ಏನಾದ್ರಿನ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಕ್ಕಂಥದ್ದಾಗುತ್ತೆ. ಓಕೆನಾ ಮಕ್ಕಳೇ? ಓಕೆ, ಮತ್ತೊಮ್ಮೆ ನೋಡಿ. 23 ಆಗಸ್ಟ್ 2023ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ 3ರ ಲ್ಯಾಂಡರ್ ಮತ್ತು ರೋವರ್ ಅನ್ನು ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ತಲುಪಿತು. ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಇದೆಯಾ? ಇದು ಲ್ಯಾಂಡರ್ ಮತ್ತು ಇದು ರೋವರ್ ಅಂತಕ್ಕಂಥದ್ದು. ಇವೆರಡು ಕೂಡ ಚಂದ್ರನ ಮೇಲೆ ಇಳಿದಿರ್ತಕ್ಕಂಥದ್ದು. ಓಕೆನಾ? ಯಶಸ್ವಿಯಾಗಿ ಇಳಿರ್ತಕ್ಕಂಥದ್ದು ತಲುಪಿತು. ಈ ಸಾಧನೆಯನ್ನು ಗುರುತಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ರಂದು ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ಈ ಮಾತು ಯಾರು ಹೇಳಿದ್ರು ಅಂದ್ರಿಗಿನ ನಮ್ಮ ಭಾರತ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಓಕೆನಾ? ನರೇಂದ್ರ ಮೋದಿ ಅವರು ಹೇಳಿದ್ರು ಇದನ್ನ ನಾವು ಬಾಹ್ಯಾಕಾಶ ದಿನವನ್ನ ಯಾಕಂದ್ರೆ ಆಗಸ್ಟ್ 23ರನ್ನು ಬಾಹ್ಯಾಕಾಶ ದಿನವನ್ನು ನಾವು ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರು ಎಂದು ಘೋಷಿಸಿದರು ಅಂತಕ್ಕಂಥದ್ದು. ಈ ರೀತಿಯಾಗಿ ನೆನಪಿಡ್ತಾ ಹೋಗಿ. ಓಕೆನಾ? ಆನಂತರ ಚಂದ್ರಯಾನ 2 ಮಿಷನ್ ನಲ್ಲಿ ವಿಫಲವಾದ ನಂತರ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3 ಮಿಷನ್ಗಾಗಿ ಶ್ರಮಿಸಿದ್ದಾರೆ. ಇದು ನಮಗೆ ಹೆಮ್ಮೆಯ ಕ್ಷಣ ಮತ್ತು ಪ್ರತಿಯೊಬ್ಬ ನಾಗರಿಕರ ಮುಖದಲ್ಲಿ ನಗುವನ್ನು ತಂದಿತು. ನೋಡಿ, ಎರಡನೇದು ಫೇಲ್ ಆಗಿತ್ತು ಚಂದ್ರಯಾನ 3 ಅಂತಕ್ಕಂಥದ್ದು. ಮೂರನೇದೇನಾಯ್ತು ಅಂದ್ರೆ ಯಶಸ್ವಿ ಆಯಿತು, ನಮ್ಮೆಲ್ಲರಿಗೆ ಸಂತೋಷ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದ್ದೇನೆ. ಮುಂದೆ ನೀವು ವಿವರಣೆ ನೋಡ್ತೋಗೋಣ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ಪ್ರತಿ ವರ್ಷ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಅದ್ಭುತ ಸಾಧನೆಗಳು, ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಭವಿಷ್ಯದ ಪೀಳಿಗೆಯು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಲು ಪ್ರೇರೇಪಿಸುವಂತೆ ಭಾರತ ಸರ್ಕಾರವು ಬಾಹ್ಯಾಕಾಶ ವಿಜ್ಞಾನದಲ್ಲಿನ ಸಾಧನೆಗಳ ಆಚರಣೆಯ ದಿನವನ್ನು ಮೀಸಲಿಡಲು ನಿರ್ಧರಿಸಿದೆ ಅಂತಕ್ಕಂಥದ್ದು. ಇಷ್ಟು ವಿವರಣೆ ಬರೀತಾ ಹೋಗಿ. ಆ ನಂತರ ಕೊನೆಗೆ ಏನು ಮಾಡೋಕ್ಕಿಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಓಕೆ, ಉಪಸಂಹಾರ ನೋಡಿ. 23 ಆಗಸ್ಟ್ 2023ರಂದು ಯಶಸ್ವಿಯಾದ ಚಂದ್ರಯಾನ 3 ಮಿಷನ್ನೊಂದಿಗೆ ಭಾರತವು ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿದೆ. ನೋಡಿ, ಇದು ಚಂದ್ರಯಾನ ಹೇಳ್ತಕ್ಕಂಥ 4ನೇ ದೇಶ ನಮ್ದಷ್ಟೇನೆ. ಓಕೆನಾ? 4ನೇ ದೇಶವಾಗಿದೆ ಮತ್ತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ಇಳಿದಿದೆ. ನೋಡಿ, ದಕ್ಷಿಣ ಧ್ರುವದಲ್ಲಿ ನಮ್ಮ ದೇಶ ಮಾತ್ರ ಇಳಿಸಿರ್ತಕ್ಕಂಥದ್ದು, ಯಾವುದೇ ದೇಶ ಇಳಿಸಿಲ್ಲ ಅಂತಕ್ಕಂಥದ್ದು. ಓಕೆನಾ? ಈ ಐತಿಹಾಸಿಕ ಸಾಧನೆಯು ಮುಂಬರುವ ವರ್ಷಗಳಲ್ಲಿ ಮನುಕುಲಕ್ಕೆ ಪ್ರಯೋಜನಗಳನ್ನು ನೀಡುತ್ತದೆ ಎಂಬ ನಂಬಿಕೆ ನನ್ನಲ್ಲಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ತಿಳಿಸ್ತಕ್ಕಂಥದ್ದು. ರೈಟ್. ಹಾಗಾದರೆ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟೋದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ. ನಿಮ್ಮ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.